ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಒಂದು ಸಿನಿಮಾ, ಒಂದು ನೆನಪು ಮತ್ತು ಒಂದು ಮನಸ್ಸು ಮುಟ್ಟುವ ಸ್ನೇಹ. ಬಂಧನ ಈ ಸಿನಿಮಾದ ಮೇಕಿಂಗ್ ಹಿಂದೆ ಇರುವ ಕತೆ ಮಾತ್ರ ಅಲ್ಲ. ಸುಹಾಸಿನಿ ಅವರು ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ಹೇಳಿದ ಮಾತು ನಿಮಗೆ ಕಣ್ಣೀರು ತರಿಸುತ್ತದೆ. ಒಬ್ಬ ಆಕ್ಟರ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯ, ಒಬ್ಬ ಲೆಜೆಂಡ್. ಇವತ್ತು ಬಂಧನ ಮೇಕಿಂಗ್ ಮತ್ತು ಸುಹಾಸಿನಿ ನೆನಪುಗಳಲ್ಲಿ ವಿಷ್ಣುವರ್ಧನ್ ಅವರ ನಿಜ ಮುಖ ನೋಡೋಣ. ಮೇಕಿಂಗ್ ಆಫ್ ಬಂಧನ ಇನ್ 1983. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಪಂಚಭಾಷಾ ನಟಿ ಸುಹಾಸಿನಿ ಅವರ ಜೊತೆಯಲ್ಲಿ ಮೂಡಿ ಬಂದ ಅದ್ಭುತ ದೃಶ್ಯ ಕಾವ್ಯ ಹಾಗೂ ಸುಹಾಸಿನಿ ಅವರ ನೆನಪಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಮಿತ್ರರೇ. ಬಂಧನ ಚಿತ್ರದ ಕಥೆಯನ್ನು ಉಷಾ ನವರತ್ನ ರಾಮ್ ರವರ ಬಂಧನ ಕಾದಂಬರಿಯನ್ನು ಸಿನಿಮಾ ಮಾಡಿದ್ದಾರೆ. ಬಾಬುರವರು ಈ ಕಾದಂಬರಿಯನ್ನು ಸಿನಿಮಾ ಮಾಡಲು ನಿರ್ಧರಿಸಿ ಉಷಾ ನವರತ್ನ ರಾಮ್ ರವರನ್ನು ಕೇಳಿದಾಗ ಅದರ ರೈಟ್ಸ್ ಮಿನುಗುತ್ತಾರೆ ಕಲ್ಪನಾ ಅವರ ಬಳಿ ಇದೆ ಎಂದರು. ಆಗ ಬಾಬುರವರು ನಾಯಕಿಯಾಗಿ ಕಲ್ಪನಾರವರನ್ನು ಆರಿಸಿದ್ದರು. ಆದರೆ ದುರದೃಷ್ಟವಶಾತ್ ಕಲ್ಪನಾರವರು ಇಹಲೋಕ ತ್ಯಜಿಸಿದ್ದರು. ಆಗ ಬಾಬುರವರ ಮಗಳ ಜೊತೆಯಲ್ಲಿ ಮನೆಗೆ ಬಂದ ಸುಹಾಸಿನಿ ಅವರನ್ನು ನೋಡಿ ಸುಹಾಸಿನಿ ಅವರನ್ನು ಆಯ್ಕೆ ಮಾಡಿದ್ದರು. ಮೊದಲ ಬಾರಿ ವಿಷ್ಣುವರ್ಧನ್ ರವರಿಗೆ ರಾಜೇಂದ್ರ ಸಿಂಗ್ ಬಾಬುರವರು ಬಂಧನ ಕತೆ ಹೇಳಿದಾಗ ವಿಷ್ಣುವರ್ಧನ್ ರವರು ಒಪ್ಪಲಿಲ್ಲ. ಸಾಹಸ ಸಿಂಹ, ಫೈಟಿಂಗ್, ಕರಾಟೆ, ಸಾಹಸ ದೃಶ್ಯಗಳಿಗೆ ಚಿತ್ರಗಳಿಗೆ ಹೆಸರಾಗಿದ್ದ ವಿಷ್ಣುವರ್ಧನ್ ಡಾಕ್ಟರ್ ಪಾತ್ರಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆಗ ತಾನೇ ಸೂಪರ್ ಡೂಪರ್ ಹಿಟ್ ಆಗಿದ್ದ ಸಾಹಸ ಸಿಂಹ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಆಗುತ್ತಿತ್ತು. ಬಂದೂಕು ಹಿಡಿಯುವ ಕೈಗೆ ರೋಸ್ ಕೊಟ್ಟರೆ ಹೇಗಿರುತ್ತೆ ಎನ್ನುವ ಭಯ. ಅಭಿಮಾನಿಗಳು, ಕನ್ನಡ ಜನತೆ ಚಿತ್ರವನ್ನು ಒಪ್ಪಿಕೊಳ್ಳುತ್ತಾರೋ ಇಲ್ಲ ಎನ್ನುವ ಆತಂಕ. ವಿಷ್ಣುವರ್ಧನ್ ರವರು ಈ ಚಿತ್ರ ಏನಾದರೂ ಸೋತರೆ ಹಾಕಿದ ದುಡ್ಡು ಹೋಗುತ್ತದೆ ಎಂದರಂತೆ. ಆಗ ರಾಜೇಂದ್ರ ಸಿಂಗ್ ಬಾಬು, ನಾನು ಹಿಂದಿ ಚಿತ್ರಗಳಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿದ್ದೇನೆ, ಈ ಚಿತ್ರ ಅಕಸ್ಮಾತ್ ಸೋತರೂ ಪರವಾಗಿಲ್ಲ ಎಂದು ಹೇಳಿ ಒಪ್ಪಿಸಿದ್ದರು. ವಿಷ್ಣುವರ್ಧನ್ ರವರಿಗೆ ಬಾಬುರವರ ಬಗ್ಗೆ ಕನ್ಸರ್ನ್ ಇತ್ತು. ಬಂಧನ ಚಿತ್ರದ ಮೊದಲ ಕ್ಲಾಪ್ ಮಾಡಲು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಬಂದಿದ್ದರು. ಆದರೆ ಮೊದಲ ದೃಶ್ಯವೇ ವಿಷ್ಣುವರ್ಧನ್ ರವರಿಗೆ ಸುಹಾಸಿನಿ ಅವರು ಕಪಾಳಕ್ಕೆ ಹೊಡೆಯುವ ದೃಶ್ಯ. ಸುಹಾಸಿನಿ ಅವರು ಬಿಲ್ಕುಲ್ ಒಪ್ಪಿರಲಿಲ್ಲ. ವಿಷ್ಣುವರ್ಧನ್ ಅವರಿಗೆ 1.5 ಪೇಜ್ನ ಉದ್ದವಾದ ಡೈಲಾಗ್, ಅದು ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ರವರ ಮುಂದೆ. ವಿಷ್ಣುವರ್ಧನ್ ಅವರಿಗೆ ಟೆನ್ಷನ್, ಏನಾದರೂ ಹೆಚ್ಚು ಕಡಿಮೆಯಾದರೆ ಎಂಬ ಭಯ. ಅವರು ಈ ಸೀನ್ಗೆ ಒಪ್ಪಲಿಲ್ಲ. ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರು ಹೇಗೋ ಮಾಡಿ ಇಬ್ಬರನ್ನು ಒಪ್ಪಿಸಿದ್ದರು. ಸುಹಾಸಿನಿ ಅವರಿಗೆ ಇದು ಕನಸಿನ ಸೀನ್, ಒಂದು ಕಲ್ಪನೆ ಅಷ್ಟೇ ಎಂದು ಒಪ್ಪಿಸಿದ್ದರು. ವಿಷ್ಣುವರ್ಧನ್ ಅವರಿಗೆ ನೀನು ಮಾಡಬಲ್ಲೆ ಎಂದು ಧೈರ್ಯ ತುಂಬಿದ್ದರು. ಕೊನೆಗೆ ಈ ಸೀನ್ ಅದ್ಭುತವಾಗಿ ಮೂಡಿ ಬಂದಿತ್ತು. ಅಲ್ಲಿ ನೆರೆದಿದ್ದ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದಿದ್ದರು. ಸುಹಾಸಿನಿ ಅವರ ಎರಡನೇ ಚಿತ್ರ ಬಂಧನ ಅವರಿಗೆ ಅತ್ಯಂತ ಖುಷಿಯ ಸಂಗತಿಯಾಗಿತ್ತು. ಯಾಕೆಂದರೆ ಅವರು ವಿಷ್ಣುರವರ ನಾಗರಾವು ಚಿತ್ರವನ್ನು ಪ್ರೇಕ್ಷಕರ ಮಧ್ಯದಲ್ಲಿ ಕುಳಿತು ನೋಡಿದ್ದರು. ಬಾಬುರವರು ಬಂಧನ ಚಿತ್ರಕ್ಕೆ ವಿಷ್ಣುವರ್ಧನ್ ರವರು ನಾಯಕ ಎಂದಾಗ ತುಂಬಾ ಖುಷಿ ಪಟ್ಟಿದ್ದರು. ಈ ಚಿತ್ರಕ್ಕೂ ಮೊದಲು ಸುಹಾಸಿನಿ ಅವರು ಭಾರತಿ ಅಮ್ಮನವರ ಚಿತ್ರಗಳನ್ನು ನೋಡಿ ಸ್ಫೂರ್ತಿಗೊಂಡಿದ್ದರು. ಬಂಧನ ಚಿತ್ರದ ಬಣ್ಣ ಬಣ್ಣ ಹಾಡಿನ ಶೂಟಿಂಗ್ ನಲ್ಲಿ ಹೈ ಹೀಲ್ ಚಪ್ಪಲಿ ಕೊಟ್ಟಿದ್ದರು. ಸುಹಾಸಿನಿ ಅವರು ಬಣ್ಣ ಎರಚಿಸಿಕೊಂಡು ವಿಷ್ಣುರವರ ಮೇಲೆ ಬೀಳಬೇಕು. ಆದರೆ ಆ ಹೀಲ್ ಚಪ್ಪಲಿಯಿಂದ ಎಡವಿ ಪೂರ್ತಿಯಾಗಿ ವಿಷ್ಣುರವರ ಮೇಲೆ ಬೀಳುತ್ತಾರೆ. ಆಗ ವಿಷ್ಣುರವರು, ನಿಮ್ಮನ್ನು ತುಂಬಾ ಒಳ್ಳೆಯ ಹುಡುಗಿ ಎಂದುಕೊಂಡಿದ್ದೆ, ಈ ರೀತಿ ಮೇಲೆ ಬಿದ್ರಲ್ಲ ಎಂದು ಹೇಳಿದರು. ಅದು ವಿಷ್ಣುರವರು ಸಹ ನಾಯಕರ ಮೇಲೆ ಅವರ ಅಭಿಮಾನ, ಗೌರವವನ್ನು ತೋರಿಸುತ್ತದೆ. ಆಗ ಸುಹಾಸಿನಿ ಅವರು ನಡೆದ ವಿಷಯವನ್ನು ತಿಳಿಸಿದಾಗ ಇಬ್ಬರು ನಕ್ಕಿದ್ದರು. ಅದಾದ ಮೇಲೆ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಮಧ್ಯೆ ಒಂದು ಡಿವೈನ್ ರಿಲೇಶನ್ಶಿಪ್ ಬೆಳೆಯಿತು. ಇದು ವಿಷ್ಣುವರ್ಧನ್ ಅವರ ಹೆಣ್ಣು ಮಕ್ಕಳಿಗೆ ಹೇಗೆ ಗೌರವ ಕೊಡುತ್ತಿದ್ದರು ಎನ್ನುವುದಕ್ಕೆ ಒಂದು ಉದಾಹರಣೆ. ಸುಹಾಸಿನಿಯವರು ಬಣ್ಣ ನನ್ನ ಒಲವಿನ ಬಣ್ಣ ಈ ಹಾಡಿನ ಚಿತ್ರೀಕರಣದಲ್ಲಿ ತುಂಬಾ ಕಷ್ಟಪಟ್ಟಿದ್ದರು. ಸಹ ಕಲಾವಿದರು ಮತ್ತು ವಿಷ್ಣುವರ್ಧನ್ ಅವರು ಎರಚಿದ್ದ ಬಣ್ಣಗಳು ಹಾಗೂ ಬಿಂದಿಗೆಗಳಲ್ಲಿ ಚೆಲ್ಲಿದ್ದ ವಿಧ ವಿಧ ಬಣ್ಣಗಳು ಶೂಟಿಂಗ್ ಆದ ಮೇಲೆ ತಲೆಯನ್ನು ಶಾಂಪೂವಿನಿಂದ ತೊಳೆದರೆ ಒಂದೊಂದು ಬಾರಿ ಒಂದೊಂದು ಬಣ್ಣ ಬರುತ್ತಿತ್ತು. ಆದರೆ ಬಂಧನ ಸಿನಿಮಾದಲ್ಲಿ ಇದು ಒಂದು ಅದ್ಭುತ ಹಾಡಾಗಿ ಮೂಡಿ ಬಂದಿತ್ತು ಮತ್ತು ಸೂಪರ್ ಹಿಟ್ ಆಗಿತ್ತು. ಸುಹಾಸಿನಿ ಅವರ ಕನ್ನಡದ ಮೊದಲ ಚಿತ್ರ ಬೆಂಕಿಯಲ್ಲಿ ಅರಳಿದ ಹೂ. ಅದರಲ್ಲಿ ಸುಹಾಸಿನಿ ಅತ್ಯುತ್ತಮವಾಗಿ ನಟಿಸಿದ್ದರು. ಸುಹಾಸಿನಿ ಅವರ ಮಾತುಗಳಲ್ಲಿ ವಿಷ್ಣುವರ್ಧನ್ ಅವರು ಸೆಟ್ಟಿಗೆ ಬಂದರೆ ಹಬ್ಬ ಇದ್ದಂಗೆ.
ಮನೆಯ ವಾತಾವರಣ ಎಲ್ಲೆಲ್ಲೋ ನಗು, ಹ್ಯೂಮರಸ್, ನಾಟಿ, ತಮಾಷೆ ತುಂಬಿರುತ್ತಿತ್ತು. ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಕಂಬೈನ್ ಮಾಡಿದರೆ ಅವರೇ ವಿಷ್ಣುವರ್ಧನ್ ಅಂತ ವರ್ಸಟೈಲ್ ಆಕ್ಟರ್ ವಿಷ್ಣುವರ್ಧನ್ ಅವರು ಎಂದು ಹೇಳುತ್ತಿದ್ದರು. ಒಮ್ಮೆ ಸುಹಾಸಿನಿ ಅವರ ತಂದೆ ತೀರಿಕೊಂಡಾಗ ವಿಷ್ಣುವರ್ಧನ್ ಅವರು ಸಂತೈಸಿ ಧೈರ್ಯ ತುಂಬಿದ್ದರು. ಎಂತಹ ವ್ಯಕ್ತಿತ್ವ ವಿಷ್ಣುವರ್ಧನ್ ಅವರದ್ದು. ಒಮ್ಮೆ ಯಾರಾದರೂ ಮನಸ್ಸಿಗೆ ಹತ್ತಿರವಾದರೆ ಭದ್ರವಾಗಿ ಅವರ ಜೊತೆ ನಿಂತು ಬಿಡುತ್ತಿದ್ದರು. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದರು. ಯಾರಿಗಾದರೂ ಆಗಲಿ ಅದಕ್ಕಿಂತ ಹೆಚ್ಚಿನದೇನು ಬೇಕು ಹೇಳಿ? ದುಡ್ಡು ಒಂದೇ ಮುಖ್ಯವಲ್ಲ, ಪ್ರೀತಿ, ಅಭಿಮಾನ, ಅಂತಃಕರಣ, ಗೌರವ ಮುಖ್ಯ. ಇದಕ್ಕೆ ಹೇಳಿ ಮಾಡಿಸಿದಂತಿದ್ದರು ವಿಷ್ಣುವರ್ಧನ್ ರವರು. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ.